ಡಿಬೇಟ್ ಅಲ್ಲಿ ಕೂತ್ಕೊಂಡಿರೋರು ಪಕ್ಷದ ವಕ್ತಾರರಾದ್ರೂ ಕೂಡ ಪಕ್ಷವನ್ನ ಹೊರತುಪಡಿಸಿ ಹೆಣ್ಣು ಮಕ್ಕಳಾಗಿ ಅವರ ಒಪಿನಿಯನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ಅದನ್ನ ತಿರಸ್ಕರಿಸ್ತಾ ಇದ್ದಾರೆ. ಮೋಟಮ್ಮ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಅವರೇ ಕ್ಲಾರಿಟಿ ಕೊಡಬೇಕು, ಯಾವ ಪಕ್ಷದಲ್ಲೂ ಕೂಡ ಹಂಗೆ ವಾತಾವರಣ ಇಲ್ಲ ಅಂತ. ನಾನು ಕೂಡ ಅದನ್ನೇ ಹೇಳ್ತೀನಿ. ಈಗ ಇಫ್ ಸಪೋಸ್ ಮೋಟಮ್ಮ ಅವ್ರು ಹಿಂಗೆ ಹೇಳಿದ್ರಲ್ಲ, ಎಲ್ಲ ಪಕ್ಷದ ನಾಯಕರುಗಳು ಇದನ್ನ ಕೇಳಿಸ್ಕೊಂಡ್ರೆ ನಾಳೆ ಸ್ವಲ್ಪ ಚೆನ್ನಾಗಿರೋ ಹುಡುಗಿಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಅಂದ್ರೂ ಕೂಡ ಅವ್ರಿಗೆ ಪೋಸ್ಟ್ ಕೊಡೋಕೆ ಭಯ ಬೀಳ್ತಾರೆ. ಬಿಡಪ್ಪ, ನಾಳೆ ನಮಗೆ ಆರೋಪ ಮಾಡ್ತಾರೆ, ಗ್ಲಾಮರಸ್ ಆಗಿರೋರ್ಗೆ ಮಾತ್ರ ಅವಕಾಶ ಕೊಡ್ತಾರೆ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ. ನಿಜವಾಗ್ಲೂ ಟ್ಯಾಲೆಂಟ್ ಇದ್ದು ಗ್ಲಾಮರಸ್ ಆಗಿದ್ರು ಕೂಡ ಅವಕಾಶಗಳು ಸಿಗದೆ ಹೋದ್ರೆ ಇದು ಕೂಡ ಪ್ರಶ್ನೆ ಇದೆ. ಲಕ್ಷ್ಮಿ ಮೇಡಮ್, ನಿಮ್ದೊಂದು ರಿಯಾಕ್ಷನ್ ತಗೋಬೇಕು. ಈಗ ಮಹಿಳಾ ಅಂದ್ರೆ ಕನ್ನಡ ಪರ ಹೋರಾಟಗಾರರು ಬಹುತೇಕ ಹೋರಾಟಗಳಲ್ಲಿ ತಾವು ಭಾಗಿಯಾದವರು. ಈ ಹೋರಾಟದ ವಿಚಾರದಲ್ಲೂ ಕೂಡ ಗ್ಲಾಮರಸ್ ಆಗಿದ್ರೆ ಮಾತ್ರ ಕೆಲಸಗಳಾಗುತ್ತಾ, ಅವ್ರನ್ನ ಮುನ್ನೆಲೆಗೆ ತರ್ತಾರ, ಅವ್ರನ್ನ ಪ್ರಚಾರ ಪ್ರಿಯರಾಗುತ್ತಾರ, ಹೆಂಗೆ ಅಂತ ನಿಮ್ಮ ಇದ್ರಲ್ಲಿ ಹೆಂಗಿದೆ ಅಂತ? ಏನ್ ಗೊತ್ತಾ ಮೇಡಮ್, ಈಗ ನಾನು ಕಣ್ ಕುರುಡಾಗಿದೆ ಅಂತ. ಓಕೆ, ವಾಪಸ್ ಬರ್ತೀನಿ. ಮಾಜಿ ಸಚಿವರು ಶಾಸಕಿ ಆದಂತಹ ಮೋಟಮ್ಮ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ತಮ್ಮದೇ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ನಿಜಕ್ಕೂ ಎಲ್ಲಾ ಪಕ್ಷಗಳು ಅಥವಾ ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೆಯಾ? ಗ್ಲಾಮರಸ್ ಆಗಿದ್ರೆ ಮಾತ್ರ ಅವಕಾಶಗಳ ಅನ್ನೋ ಪ್ರಶ್ನೆ ಇದೆ. ಯಾಕೆ ಮೇಡಮ್ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ರಿ? ಒಂದು ಕ್ಲಾರಿಟಿ ಸಿಗಬಹುದಾ ತಮ್ಮ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ? ನಾನು ಅಲ್ಲ, ನಾ ಏನ್ರ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ತೀನಿ. ನಾನೇನ್ ಹೇಳಿದೀನಿ ಅಂದ್ರೆ, ನಮಗೆ ಅವಕಾಶಗಳು ಕಡಿಮೆ ಇದೆ, ಸಿಗುತ್ತಿಲ್ಲ ಅಂತ ಹೇಳಿ ನಾಯಕರ ಹಿಂದೆ ಮುಂದೆ ಗ್ಲಾಮರಸ್ ಓಡಾಡೋದ್ರಿಂದ ಸಿಗೋದಿಲ್ಲ. ನಾವು ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗೆ ಕೆಲಸ ಮಾಡ್ಬೇಕು, ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡ್ಬೇಕು. ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ದೌರ್ಜನ್ಯ ಆದಾಗ ನಾವು ಅವ್ರ ಪರ ಹೋರಾಟ ಮಾಡ್ಬೇಕು, ಪ್ರತಿಭಟನೆ ಮಾಡ್ಬೇಕು, ವಾಯ್ಸ್ ಮಾಡ್ಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ನಾ ಹೇಳಿರೋದು. ಅರ್ಥ ಆಯ್ತಾ? ಆಮೇಲೆ ನಿಜವಾಗಿಯೂ ರಾಜಕಾರಣದಲ್ಲಿ ಈಗ ಹೆಣ್ಣು ಮಕ್ಕಳನ್ನ ಎಷ್ಟರ ಮಟ್ಟಿಗೆ ಅವರು ಗೌರವಿಸ್ತಿದ್ದಾರೆ, ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ, ನೀವೇ ವಿಚಾರ ಮಾಡಿ. ಹಿಂದಿನ ಸರ್ಕಾರದಿಂದ ಬನ್ನಿ, ದೇವರಾಜ ಅರಸು ಕಾಲದಲ್ಲಿ ಅಟ್ಲೀಸ್ಟ್ ಆವಾಗ ಮನೋರಮಾ ಮಧುರಾಜು, ನಾಗರತ್ನಮ್ಮ ಇದ್ರು, ನಂತರ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಸುಮಾ ವಸಂತಿ, ಇನ್ಯಾರೋ ಇದ್ರು. ಅರ್ಥ ಆಯ್ತಾ? ಮೊಯ್ಲಿ ಕಾಲದಲ್ಲಿ ಮನೋರಮಾ, ಸುಮಾ ವಸಂತಿ ಇದ್ರು. ನಂತರ ಬಂದಂದ ಕೃಷ್ಣ ಅವ್ರ ಕಾಲದಲ್ಲಿ 4 ಜನ ಹೆಣ್ಮಕ್ಳಿದ್ವಿ. ನಾನು, ರಾಣಿ ಸತೀಶು, ಸುಮಾ ವಸಂತು, ನಫೀಜಾ ಫಜಲ್. ನಮ್ಮ ಇವ್ರು ಬಂದ್ರಲ್ಲ, ಯಾರು, ಕುಮಾರಸ್ವಾಮಿ. ಎಷ್ಟ್ ಜನ ಮುಖ್ಯಮಂತ್ರಿಗಳು ಅಲ್ಲ ಹೆಣ್ಮಕ್ಳು ಮಂತ್ರಿಗಳು ಮಾಡ್ಕೊಂಡ್ರು ಕೋಯಲೇಷನ್ ಗವರ್ಮೆಂಟ್ ಅಲ್ಲಿ. ನಂತರ ಬಂದವ್ರು ಯಾರು ಹೇಳಿ? ಯಡಿಯೂರಪ್ಪನ ಕಾಲದಲ್ಲಿ ಶೋಭಾ ಕರಂದ್ಲಾದ್ಲೆ ಇನ್ಯಾರಿದ್ರು ಹೇಳಿ ಮಂತ್ರಿಗಳು ಮಹಿಳೆಯರಲ್ಲಿ? ಈಗ ಪ್ರೆಸೆಂಟ್ ಸರ್ಕಾರದಲ್ಲೂ ಕೂಡ ಎಷ್ಟ್ ಜನ ಮಂತ್ರಿಗಳಿದ್ದಾರೆ? ಅದೇ ಹೆಣ್ಮಕ್ಳು ಎಷ್ಟ್ ಜನ ಇದೀವಿ? ಒಬ್ಳೆ. ಅದು ಇದು ಸರಿನಾ? ಆಮೇಲೆ ಹೆಣ್ಮಕ್ಳಿಗೆ ಯಾವ್ದೇ ಟಿಕೆಟ್ ಕೊಡೋದಾಗ್ಲಿ, ರಾಜ್ಯಸಭೆ ಇರ್ಬೋದು, ಇದು ನಮ್ಮ MLC ಚುನಾವಣೆ ಇರ್ಬೋದು, ಅವರಿಗೆ ಚುನಾವಣೆಯಲ್ಲಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಪ್ರಶ್ನೆ ನೋಡಿ ಅವ್ರಿಗೆ ಟಿಕೆಟ್ ನ ಅಲಾಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಎಲ್ಲದ್ರಲ್ಲೂ ಗಂಡು ಮಕ್ಳೇ. ಯಾಕೆ ನಾವು 50% ಇದೀವಲ್ಲ, ನಮ್ಗೆ ಯಾಕೆ ಸ್ಥಾನಮಾನ ಕೊಡೋದಿಲ್ಲ? ಅದಕ್ಕೆ ನಾನೇನ್ ಹೇಳಿದೆ, ನಾವು ನಾಯಕರಿಗೆ ಹಿಂದೆ ಈ ರೀತಿ ಓಡಾಡಕ್ಕಿಂತ ನಾವು ಕರೆದ್ರೆ 10 ಜನ 20 ಜನ ಹೆಣ್ಮಕ್ಳು ನಮ್ಮ ಹಿಂದೆ ಬರ್ತಾರಂದ್ರೆ ಅವರೇ ಬಂದು ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಅಥವಾ ನಿನ್ ಸಹಾಯ ಬೇಕಮ್ಮ ಅಂತ ಬೇಡ್ತಾರೆ. ಆ ದೃಷ್ಟಿಯಲ್ಲಿ ರಾಜಕೀಯವಾಗಿ ನಾವು ಮುಖಂಡತ್ವದಾಗಿ ಮುಂದೆ ಬರ್ಬೇಕು ಅಂತ ಹೇಳಿದೇವಿನ ಬೇರೆ ಯಾವ ರೀತಿನೂ ಅಲ್ಲ ಅಮ್ಮ. ಅದ್ರಲ್ಲೇ ಅರ್ಥ ಇಲ್ಲ. ಅವನು ಯಾರ ಮೋಟಮ್ಮ ಮೇಡಮ್, ನಂದು ಪ್ರಶ್ನೆ ಕೇಳಿಸ್ಕೊಳ್ಳಿ. ಈಗ ನಿಮ್ಮದೇ ಪಕ್ಷದಲ್ಲಿ ಹೈಯೆಸ್ಟ್ ಟಿಕೆಟ್ಗಳು ಸಿಕ್ತು ಅಂತ ನಾವೇ ಹೇಳಿದ್ವಿ ಮೇಡಮ್. ವಿಧಾನಸಭೆ ಚುನಾವಣಾ ಹೊಸ್ತಿಲಲ್ಲಿ ಅತಿ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಟಿಕೆಟ್ ಕೊಟ್ಟಂತಹ ಪಕ್ಷ. ನಾರಿ ಶಕ್ತಿಗೆ ಒತ್ತು ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ. ಟಿಕೆಟ್ ಮಾತ್ರ ಅಲ್ಲ, ಈಗ 33% ಕೊಡ್ಬೇಕು ಅಂತ ನಾವು ಬಾಯಿಗೆ ಹೇಳೋದಲ್ಲ. ಅದು ಕಾಯ್ದೆ ಬರ್ದೇ ಇರ್ಲಿ. ಆದ್ರೆ ನಾವು ಎಷ್ಟು ಪರ್ಸೆಂಟೇಜ್ ಬಂತು? 10% ಸಿಕ್ಕಿಲ್ಲ ನಮ್ಗೆ ಯಾವ ಇದ್ರಲ್ವ ಟಿಕೆಟ್. ಅರ್ಥ ಆಯ್ತಾ? 10% ಸಿಕ್ಕಿಲ್ಲ. ಈಗ ನಿಮ್ ಪಕ್ಷದಲ್ಲಿ ವಾತಾವರಣ ಹಂಗೆ ಇದೆ ಅಂತಾನ? ಕಾಂಗ್ರೆಸ್ ನಲ್ಲಿ ಹಂಗೆ ಇದೆ ಅಂತಾನ ವಾತಾವರಣ? ಹೌದು, ಇಲ್ಲ ಅಂತ ಯಾಕೆ ಹೇಳ್ತೀನಿ?
ಅಲ್ಲ, ಪಕ್ಷದ ನಾಯಕರ ಜೊತೆಗೆ ಮಾತನಾಡಬೇಕಾಗಿತ್ತು, ಪಕ್ಷದ ಆಂತರಿಕ ವಿಚಾರಗಳನ್ನ ಪಕ್ಷದ ಚೌಕಟ್ಟಲ್ಲಿ ಮಾತನಾಡಬೇಕಾಗಿತ್ತು. ಆದ್ರೆ ಪಕ್ಷದಲ್ಲೂ ಕೂಡ ಹಿಂಗಾಗ್ತಾ ಇದೆ ಅನ್ನೋ ವಿಚಾರಗಳನ್ನ ಬಹಿರಂಗವಾಗಿ ಹೇಳಿದ್ದು ಚರ್ಚೆ ಆಗ್ತಾ ಇದೆ ಮೇಡಮ್. ಸತ್ಯ ಮಾತಾಡೋದ್ರಲ್ಲಿ ಏನು ಅದರಲ್ಲಿ ಹಿಂಜರಿಕೆ ಏನು? ಇನ್ನೂ ಒಂದಷ್ಟು ಜನ ಕೊಡ್ಬೇಕು. 225 ಸೀಟಲ್ಲಿ ಕೇವಲ 15 ಜನ 20 ಜನ ಕೊಟ್ರಲ್ಲ, ಒಂದು 25 ಜನಕ್ಕೆ ಕೊಡ್ಬೇಕು. ಯಾಕೆ ಕೊಡಬಾರ್ದು? ಆಮೇಲೆ ಇನ್ನೊಂದು ಪ್ರಶ್ನೆ ಬಂದಿದೆ ಏನ್ ಗೊತ್ತಾ ಮೇಡಮ್, ವಾಸ್ತವ ಪರಿಸ್ಥಿತಿ ಹೇಳಿದ್ದೀನಿ, ಧೈರ್ಯವಾಗಿ ಹೇಳಿದ್ದೀನಿ, ತಪ್ಪೇನಿದೆ ಅಂತ ತಾವು ಪ್ರಶ್ನೆ ಮಾಡ್ತಿದ್ದೀರಿ. ಆದ್ರೆ ನಿಮ್ಮದೇ ಪಕ್ಷದಲ್ಲಿ ಇದ್ದಂತ ಹೆಣ್ಣು ಮಕ್ಕಳು ಸ್ವಲ್ಪ ಗ್ಲಾಮರಸ್ ಆಗಿದ್ದು, ಟ್ಯಾಲೆಂಟ್ ಇದ್ದು ಓಡಾಡ್ಕೊಂಡಿದ್ರೆ ಅದು ತಪ್ಪಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ನಿಮ್ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಂಡ್ರೆ ಅಂತ. ಏನಾರು ಸಿಗುತ್ತೆ ಅನ್ನೋದು ಸುಳ್ಳು ಅನ್ನೋದು ನಾ ಹೇಳಿರೋದು. ಸುಳ್ಳು ಅದರಿಂದ ಅಲ್ಲ, ನಮ್ಗೆ ನಮ್ ಕೆಲ್ಸದಿಂದ, ನಮ್ಮ ಲೀಡರ್ಶಿಪ್ ಇಂದ, ನಮ್ಮ ಸೇವೆಯಿಂದ ನಮಗೆ ಅವಕಾಶಗಳು ಸಿಗ್ಬೇಕು ಅಂತಾರ ಹೇಳಿರೋದು. ಈಗ ಮೋಟಮ್ಮ ಮೇಡಮ್, ಈಗ ನಾನು ಒಬ್ಳೆ ಅಲ್ಲ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದು. ತಮ್ಮದೇ ಪಕ್ಷದ ವಕ್ತಾರೆ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರದ್ದೊಂದು ರಿಯಾಕ್ಷನ್ ತಗೊಳ್ಳೋಣ ಮೇಡಮ್, ದಯವಿಟ್ಟು ಹಂಗೆ ಸಂಪರ್ಕದಲ್ಲಿರಿ. ನಿಮ್ಮದೇ ಪಕ್ಷದ ಎದುರು ಓಡೋದಿಲ್ಲ, ಇಲ್ಲ ಮ್ಯಾಮ್, ನೀವು ಎದುರು ಓಡೋಗಲ್ಲ ಅಂತಲ್ಲ, ನೀವು ಫೇಸ್ ಮಾಡ್ತಿದ್ದೀರಿ, ದಿಟ್ಟ ಮಹಿಳೆ, ಹಿರಿಯರು, ಹಂಗಾಗಿ ನಿಮ್ಮ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ವೇಟ್ ಮಾಡಿ ಅಂತ. ಭವ್ಯ ಮೇಡಮ್, ಈಗ ಓಕೆ ಹೇಳಿ. ಈ ಪೇಪರ್ನವರು ಹೇಗೆ ಟ್ವಿಸ್ಟ್ ಮಾಡಿ ಬರೀತಾರೆ, ಯಾವ ರೀಸನ್ ಟ್ವಿಸ್ಟ್ ಮಾಡಿಲ್ಲ, ಯಥಾವತ್ತಾಗಿ ನೀವು ಮಾತಾಡಿದ್ದನ್ನ ಹಂಗೆ ಫ್ಲೋ ಬಿಟ್ಟಿದೀವಿ ಮೇಡಮ್, ಹಂಗೆ ಫ್ಲೋ ಬಿಟ್ಟಿದೀವಿ. ಯಾವ್ದು ಕಟ್ ಅಂಡ್ ಪೇಸ್ಟ್ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ ಮೇಡಮ್ ಮೀಡಿಯಾದವ್ರಿಗೆ ಕಟ್ಟು ಮಾಡಿ ಪೇಸ್ಟ್ ಮಾಡಿ ಇನ್ಯಾವ್ದು ಅಟ್ಯಾಚ್ ಮಾಡಿ ಕಳ್ಸೋಷ್ಟು. ಈ ಮೋಟ ಮೇಡಮ್, ಈಗ ಹಂಗೆ ಸಂಪರ್ಕದಲ್ಲಿರಿ. ಒಂದ್ ಸೆಕೆಂಡ್ ಇರಿ ಮ್ಯಾಮ್, ಕೇಳಿಸ್ಕೊಳ್ತೀರಾ ಮ್ಯಾಮ್? ಒಂದ್ಸಾರಿ ತಮ್ಮ ಬೈಟ್ ಅನ್ನ ನಾವೇನಾರು ಕಟ್ ಪೇಸ್ಟ್ ಮಾಡಿದ್ರೆ ಹೇಳಿ, ಅದನ್ನ ಒಂದ್ಸಾರಿ ಕೇಳಿಸ್ಕೊಳ್ತೀರಾ? ಓಕೆ ಮ್ಯಾಮ್, ಕೇಳಿಸ್ಕೊಳ್ಳಿ ಒಂದ್ಸಾರಿ. ನೀವೇನ್ ಮಾತಾಡಿದ್ರಿ ಅಂತ ರಿಪೀಟ್ ಮಾಡಿಸ್ತಾ ಇದೀವಿ ಈಗ. ಮತ್ತು ನಾವು ಏನ್ ಮಾಡ್ತೀವಿ ಅಂದ್ರೆ, ರಾಜಕಾರಣದಲ್ಲಿ ಹೆಣ್ಮಕ್ಳು ನಾವು ಒಂಥರ ಗ್ಲಾಮರಸ್ ಆಗಿರ್ಬೇಕು. ನಮ್ಮ ನಾಯಕರುಗಳು ನಮ್ಮನ್ನ ಗುರುತಿಸ್ಬೇಕು. ನಮ್ಮ ನಾಯಕರಿಗೆ ನಾವು ಬಹಳ ಒಬಿಡಿಯಂಟ್ ಆಗಿರ್ಬೇಕು. ಇದು ಜಾಸ್ತಿ ಆಗಿದೆ, ಇದನ್ನ ಬಿಡಬೇಕು. ಇದನ್ನು ಎಲ್ಲಿವರೆಗೂ ನೀವು ಬಿಡೋದಿಲ್ಲ, ರಾಜಕೀಯದಲ್ಲಿ ಹಲ್ಲು ಕಿರ್ಕೊಂಡು ಹೋಗೋದು ಅಂತ ನಾನು ಹೇಳ್ತೀನಿ. ಹಲ್ಲು ಕಿರಿಯೋದು ಬಿಡಬೇಕು. ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ರೆ, ಅಥವಾ ಓಲ್ಡ್ ಏಜ್ ಹೋಮ್ನರ್ ಇರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಇರ್ಬೋದು, ಈಗ ಬಂದಿರುವ ಗ್ಯಾರಂಟಿ ಎಲ್ಲಿ 2,000 ಅವ್ರಿಗೆ ಲಿಂಕ್ ಮಾಡಿ ಅವ್ರಿಗೆ ಸಹಾಯ, ಇದೆಲ್ಲ ಮಾಡಿದ್ರೆ ಹೆಣ್ಮಕ್ಳು ನಾವು ಹೇಳ್ದಂಗೆ ಕೇಳ್ತಾರೆ. ಯಾವ ನಾಯಕರಿದ್ದಾರೆ ಚುನಾವಣೆ ಟೈಮಲ್ಲಿ ನಮಗೆ ಬಂದು ಹಲ್ಲು ಕಿರಿಬೇಕು. ಇವತ್ತು ನಾವು ಏನ್ ಮಾಡ್ತೀವಿ ಅಂದ್ರೆ ರಾಜಕಾರಣ. ಓಕೆ ಮೋಟಮ್ಮ ಮೇಡಮ್, ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ನೀವು ಪದ ಬಳಕೆಗಳನ್ನ ಸರಿಯಾಗಿ ಮಾಡಿದ್ದೀರಿ ಅಂತ ಈ ಕ್ಷಣಕ್ಕೂ ತಮ್ಗೆ ಅನಿಸ್ತಾ ಇದೆಯಾ? ನಾನು ಕರೆಕ್ಟ್ ಆಗಿ ಹೇಳಿದ್ದೀನಿ, ಹಂಗೆ ಇದೆ ರೀ ವಾತಾವರಣ ಅಂತ? ಹೌದು. ಹಲ್ಕಿರಿಯೋದಂದ್ರೆ ಗೋಗೆರಿಯೋದು ಅಂತ ಅರ್ಥ ಆಯ್ತಾ ಮ್ಯಾಮ್? ಅದನ್ನ ಬಿಡಿಸಿ ಹೇಳ್ಬೇಕು ಮೇಡಮ್. ನಾವು ಹಲ್ಕಿರಿಯೋದಂದ್ರೆ ನಗ್ನಗ್ತಾ ಮಾತಾಡೋದು ಅಂತ ಅನ್ಕೊಳ್ತೀವಿ ನಾವು. ಸರ್ ನೀವು ಹಲ್ಕಿ ಮೋಟಮ್ಮ ಮೇಡಮ್ ಹೆಂಗ್ ಒಪ್ಕೊಳಕ್ ಸಾಧ್ಯ ಮೇಡಮ್? ನೀವು ಹಿಂಗ್ ಹೇಳ್ತಿದ್ದೀರಾ? ನಮ್ ಕಡೆ ಭಾಷೆ ಸುಮ್ನೆ ನೀವು ವಾದ ಮಾಡ್ಬೇಡ. ಕೇಳು ಯಾರು ಇದ್ದಾರಲ್ಲಿ ಕೊಡ್ರಿ. ಮೋಟ ಮೇಡಮ್, ಒಂದೇ ಒಂದು ಕ್ವಶನ್ ಮೇಡಮ್. ತಾವು ರಾಜಕೀಯದಲ್ಲೇ ಬೆಳೆದ್ ಬಂದವರು, ತಾವು ರಾಜಕೀಯದಲ್ಲೇ ಬೆಳೆದ್ ಬಂತ, ಇದು ಅನುಭವದ ಮಾತಾ ಹೇಗೆ ಅಂತ? ಅಲ್ಲ, ಇದು ಅನುಭವದ ಮಾತಾ ತಮಗೆ? ನಮ್ಮ ಅನುಭವದ ಮಾತನ್ನಲ್ಲ ನಾ ಹೇಳ್ತಿರೋದು, ಅನುಭವ ನೋಡಿರೋದ್ನ ಹೇಳ್ತಿರೋದು. ಅದನ್ನ ಹೇಳ್ತಾರೆ ನೀವು. ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದವರು ಮೇಡಮ್, ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದವರು ಮೇಡಮ್, ರಾಜಕೀಯದಲ್ಲಿ ಇದ್ದವರು ಇದ್ರ ಬಗ್ಗೆ ಒಂದು ಹೋರಾಟ ಮಾಡ್ಬೋದಿತ್ತಲ್ಲ ತಾವು? ಏನ್ ಹೋರಾಟ ಮಾಡ್ಬೋದಿತ್ತು ಮೇಡಮ್? ಹೋರಾಟ ಮಾಡಿದೀವ್ರಿ. ಅಲ್ಲ, ತಮ್ಗೆ ಅನ್ಯಾಯ ಆಗಿದೆ ಅಂದಾಗ ಹೋರಾಟ ಮಾಡ್ಬೋದಿತ್ತಲ್ಲ ಮೇಡಮ್? ಯಾರು ಚೆನ್ನಾಗಿರ್ತಾರೆ, ಅಲ್ಕಿರ್ತಾರೆ, ಅಂತವ್ರಿಗೆ ಮಹತ್ವ ಕೊಡ್ತಾರೆ ಅಂದಾಗ ನೀವು ಹೋರಾಟ ಮಾಡ್ಬೋದಿತ್ತಲ್ಲ ಮೇಡಮ್? ಅವಾಗ ಖಂಡಿಸ್ಬೋದಿತ್ತಲ್ಲ ಮೇಡಮ್? ಈಗ ಅವ್ರ ಬಿಡಿ, ಇಲ್ಲಿ ರಾಜಕೀಯ ಮಾಡೋದ್ ಬೇಡ, ನಾನು ಹೇಳಿದ್ದನ್ನ ತಿರ್ಚೋದ್ ಬೇಡ ಅಂತ ತಾವು ಹೇಳ್ತಿದ್ದೀರಿ. ಈಗ ನಿಮ್ಮದೇ ಪಕ್ಷದ ವಕ್ತಾರೆ ಇಲ್ಲಿ ಭವ್ಯ ಮೇಡಮ್ ಕುತ್ಕೊಂಡಿದ್ದಾರೆ, ಅವ್ರ ಹತ್ರ ಒಂದ್ಸಾರಿ ಮಾತಾಡ್ಬಿಡಿ ಮೇಡಮ್. ಭವ್ಯ ಮೇಡಮ್, ಈಗ ಮೋಟಮ್ಮ ಮೇಡಮ್ ಹೇಳಿರೋದು ವಾತಾವರಣ ಹಂಗೆ ಇದೆ, ಪರಿಸ್ಥಿತಿ ಹಂಗೆ ಇದೆ, ಮಾತಾಡ್ತಿದ್ದೀನಿ ಅಂತ ಒಪ್ಕೊಳ್ತೀರಾ? ನಿಮ್ ಪಕ್ಷದಲ್ಲಿ ಹಂಗೆ ಇದೆಯಾ ಮೇಡಮ್? ನಮ್ಮ ಪಕ್ಷದ ಹಿರಿಯ ನಾಯಕಿಯವರು ಗ್ರಾಸ್ ರೂಟ್ಸ್ ಇಂದ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ ಹೆಣ್ಮಕ್ಳು ಫೇಸ್ ಮಾಡೋ ಪ್ರಾಬ್ಲಮ್ಸ್ ಎಲ್ಲ ಸರಿ, ಬಟ್ ಆ ಪದಗಳೇನಿದೆ, ಗ್ಲಾಮರಸ್ ಆಗಿ ಅಥವಾ ಹಲ್ಕಿರ್ಕೊಂಡು ಅಥವಾ ನಾಯಕರ ಹಿಂದೆ, ಅದು ತಪ್ಪು, 100% ತಪ್ಪು. ಆಸ್ ಈಗ ನಾವು ಪಕ್ಷದಲ್ಲಿ ಏನು ಹೆಣ್ಮಕ್ಳಿದ್ದೀವಿ,